ಎಲ್ಲರಿಗೂ ನಮಸ್ಕಾರ. ಹೀಗೆ ಒಂದಿನ ಕೆಲವು ತೀರ್ಥಯಾತ್ರಿಕರು ಹಿಮಾಲಯದಲ್ಲಿರುವಂತಹ ಒಂದು ದೇವಾಲಯಕ್ಕೆ ಯಾತ್ರೆ ಕೈಗೊಂಡ್ರು. 20 ವರ್ಷಗಳಿಂದ ಅಲ್ಲಿಯೇ ಒಂದು ಗುಡ್ಡದ ಮೇಲೆ ವಾಸಿಸುತ್ತಿದ್ದಂತಹ ಓರ್ವ ಋಷಿಯನ್ನು ಅವರು ಭೇಟಿಯಾದರು. ದೇವರಿಗೆ ಪೂಜೆ ಸಲ್ಲಿಸಲು ಹೋಗಬೇಕಿದ್ದ ದೇವಾಲಯದ ಬಗ್ಗೆ ಅವರು ಆ ಋಷಿಯನ್ನು ವಿಚಾರಿಸಿದ್ರು. ಅಂತಹ ಒಂದು ದೇವಾಲಯದ ಬಗ್ಗೆ ತನಗೇನೂ ಗೊತ್ತಿಲ್ಲ ಎಂದು ಋಷಿಮುನಿಗಳು ಹೇಳಿದರು. ಆನಂತರ ಅಲ್ಲಿಂದ ಮುಂದೆ ನಡೆದಾಗ ಸ್ವಲ್ಪ ದೂರದಲ್ಲಿ ಅವರಿಗೆ ಆ ದೇವಾಲಯ ಗೋಚರವಾಯಿತು. ಅವರು ಅಲ್ಲಿ ಪೂಜೆ ಸಲ್ಲಿಸಿದರು. ದಾರಿಯಲ್ಲಿ ಮತ್ತೆ ಅವರು ಆ ಋಷಿಯನ್ನು ಭೇಟಿಯಾಗಿ ಕೇಳಿದ್ರು, ಈ ದೇವಾಲಯ ನಿಮಗೆ ಇಷ್ಟು ಸಮೀಪದಲ್ಲಿದೆ, ಋಷಿಯಾದ ನೀವು ಅಲ್ಲಿರುವಂತಹ ದೇವರನ್ನು ನೋಡಿಲ್ಲವೇ ಅಂದ್ರು. ಆಗ ಋಷಿಮುನಿಗಳು ಹೇಳಿದ್ರು, ದೇವರನ್ನು ದೇವಾಲಯಗಳಲ್ಲಾಗಲಿ ಅಥವಾ ಇನ್ನೆಲ್ಲಿಯೇ ಆಗಲಿ ಹುಡುಕುವಂತಹ ಅಗತ್ಯವೇ ಇಲ್ಲ. ಸರ್ವವ್ಯಾಪಿಯಾದಂತಹ ದೇವರು ಎಲ್ಲರ ಹೃದಯದಲ್ಲಿರುತ್ತಾರೆ, ಅವರನ್ನು ಅರಿಯಬೇಕು ಅಷ್ಟೇ ಅಂತ ಅಂದ್ರು. ಒಟ್ಟಿನಲ್ಲಿ ಬಾಹ್ಯ ಜಗತ್ತಿನ ಜ್ಞಾನ ಮತ್ತು ಆತ್ಮಜ್ಞಾನವು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸುತ್ತವೆ ಹಾಗೂ ಪ್ರೇಮಮಯವಾಗಿಸುತ್ತವೆ. ಜೀವನದಲ್ಲಿ ತೊಂದರೆಗಳು ಪ್ರತಿಯೊಬ್ಬನನ್ನು ಮುತ್ತಿಕೊಳ್ಳುವುದು ಖಚಿತ, ಆದರೆ ಜ್ಞಾನೋದಯವಾದಂತಹ ಮನಸ್ಸು ಸಮಾಧಾನದಿಂದ ಉಳಿಯುತ್ತದೆ. ಅಂತಹ ಮನಸ್ಸು ಆನಂದಮಯ ಜೀವನಕ್ಕೆ ಅತ್ಯಗತ್ಯವಾಗಿದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆನಂದದ ಅನ್ವೇಷಣೆ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.